ನೀವು ಹೊಸದಾಗಿ ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಬೇಕು ಅಂದ್ರೆ ನಮ್ಮಲ್ಲಿ ಒಂದು ಆಪರ್ಚುನಿಟಿ ಇದೆ. ಸೊ ನಾವು ಪ್ರತಿ ಭಾನುವಾರ 11ರಿಂದ ಫ್ರೀ ವರ್ಕ್ಶಾಪ್ ನ ಕಂಡಕ್ಟ್ ಮಾಡ್ತೀವಿ. ಸೊ ನೀವು ಕೂಡ ಇಂಟ್ರೆಸ್ಟೆಡ್ ಇದ್ರೆ ಈ ವರ್ಕ್ಶಾಪ್ ನ ಅಟೆಂಡ್ ಮಾಡಬಹುದು. ಫರ್ದರ್ ಡೀಟೇಲ್ಸ್ ಗಾಗಿ ಈ ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಈಗೆಲ್ಲ ಸೇರಿ 1,45,000 ರೂಪಾಯಿ ಪ್ರಾಫಿಟ್ ಬಂದಿದೆ. ನನ್ನ ಕ್ಯಾಪಿಟಲ್ ಬಂದು 6 lakh rupees ಅಂಡ್ ನನ್ನ ಪ್ರಾಫಿಟ್ಸ್ ಬಂದ್ಬಿಟ್ಟು 2,82,000 rupees. ಯಂಗ್ಸ್ಟರ್ಸ್ ಸ್ಟಾಕ್ ಮಾರ್ಕೆಟಿಗೆ ಬಂದ್ರೆ ನಿಮಗೆ ಒಳ್ಳೆ ಫೀಲ್ಡ್ ಇರುತ್ತೆ ಸರ್, ಒಳ್ಳೆ ಸ್ಕೋಪ್ ಇರುತ್ತೆ. ಯಾಕಂದ್ರೆ ಆ ಏಜ್ ನಲ್ಲಿ ಅವ್ರಿಗೆ ರಿಸ್ಕ್ ತಡೆಯೋ ಕೆಪಾಸಿಟಿ ಇರುತ್ತೆ. ನಿಮಗೆ ಒಂದು ಫೇಮಸ್ ಕೋಟ್ ಇದೆ, ರಿಸ್ಕ್ ಹೇ ತೋ ಇಶ್ಕ್ ಹೇ ಅಂತ. ಇಲ್ಲಿ ಬಂದು ಕಲಿತೆ. ನಂಗೆ ಬೇಸಿಕ್ ಮೊದಲು ನಾಲೆಜ್ ಇರಲಿಲ್ಲ, ಸೊ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡ್ತಾ ನಾನು. ಅದರಲ್ಲಿ ತುಂಬ ಲಾಸ್ ಇನ್ಕ್ವೈರ್ ಆಯಿತು. ಇಲ್ಲಿ ಬಂದಂಗೆ ಲೈಕ್ ನನಗೆ ಥಿಯರಿ ಹೇಳ್ಕೊಟ್ರು, ಪ್ಲಸ್ ಪ್ರಾಕ್ಟಿಕಲಿ ತೋರಿದ್ರು ಹೆಂಗೆ ಮಾಡಬೇಕು ಅಂತ. ಸೊ ಆಮೇಲೆ ಒಂದು ದಿವಸ ಅರ್ಥ ಆಯಿತು, ಲೈಕ್ ಇಫ್ ಯು ಆರ್ ಕನ್ಸಿಸ್ಟೆಂಟ್ ಇನ್ ದ ಮಾರ್ಕೆಟ್ ಆವಾಗಲೇ ದುಡ್ಡು ಮಾಡೋಕ್ಕಾಗೋದು ಅಂತ ಗೊತ್ತಾಯಿತು. ಅವ್ರಿಗೆ ಏನೇ ಡೌಟ್ ಇದ್ರು ನಾವು ಕ್ಲಾರಿಫೈ ಮಾಡ್ತೀವಿ ಸರ್. ಅವ್ರಿಗೆ ಏನೇ ಡೌಟ್ ಇದ್ರು ಅವ್ರು ಇಲ್ಲೇ ಬಂದು ಕ್ಲಾರಿಫೈ ಮಾಡ್ಕೊಬಹುದು. ಅದು ಆವರೇಜಿಂಗ್ ಟೆಕ್ನಿಕ್ ಅಂತ, ಅದು ನಾವು ನಮ್ಮ ಸ್ಟೂಡೆಂಟ್ಸಿಗೆ ಹೇಳ್ಕೊಡ್ತೀವಿ. ನೀವು ಟಿವಿ ತಂದ್ಬಿಟ್ಟಿದ್ದೀರಾ, ರಿಮೋಟು ಕೊಟ್ಬಿಟ್ಟಿದ್ದಾರೆ ಅವರು, ಆದ್ರೆ ಶೆಲ್ಲೇ ಇಲ್ಲ. ಕರೆಕ್ಟ್. ನೀವು ಚಾನೆಲ್ ನ ಚೇಂಜ್ ಮಾಡಕ್ಕಾಗುತ್ತಾ? ಅದೇ ತರ ನೀವು ಟ್ರೇಡಿಂಗ್ ನ ಥಿಯರಿ ಕಲ್ತ್ಕೊಂಡ್ಬಿಟ್ಟು ಟ್ರೇಡಿಂಗ್ ಮಾಡಕ್ಕಾಗೋದಿಲ್ಲ. ಪ್ರಾಕ್ಟಿಕಲ್ ನಾಲೆಡ್ಜ್ ತುಂಬಾ ಮುಖ್ಯ ಟ್ರೇಡಿಂಗ್ ಅಲ್ಲಿ. ನೀವು ಉದ್ಯಮಿ ಆಗಿರಿ, ಬಿಸ್ನೆಸ್ ಮನ್ ಆಗಿರಿ, ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಿ, ಟೀಚರ್ ಆಗಿರಿ, ಆಟೋ ಡ್ರೈವರ್ ಆಗಿರಿ, ಗೃಹಿಣಿ ಆಗಿರಿ, ಹಿರಿಯರಾಗಿರಲಿ ಕಿರಿಯರಾಗಿರಲಿ, ಯಾರು ಬೇಕಾದರೂ ಆಗಿರಲಿ, ಆದರೆ ನೀವು ನ್ಯಾಯ ರೀತಿಯಲ್ಲಿ ಭಾರತೀಯ ಷೇರು ಮಾರುಕಟ್ಟೆ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಿ ಹಣ ಮಾಡ್ತೀವಿ ಅನ್ನೋದಾದರೆ ಖಂಡಿತವಾಗಿ ಒಂದು ಮುಕ್ತ ಅವಕಾಶ ಇದೆ ಸ್ನೇಹಿತರೆ. ಸ್ವಾಗತ ನಿಮಗೆ. ಬೆಂಗಳೂರಿನ ಅತ್ತಿಗುಪ್ಪೆ ಬಡಾವಣೆ, ಇದು ವಿಜಯನಗರ. ನೀವು ನೋಡ್ತಾ ಇದ್ದೀರಿ, ವಿಜಯನಗರದ ಮೆಟ್ರೋ ಸ್ಟೇಷನ್ನು ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿದೆ. ಆ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ ಸ್ನೇಹಿತರೆ ನಮ್ಮ ಟ್ರೇಡರ್ಸ್ ಗುರುಕುಲ ಸೆಂಟರು. ಕಲಾ ಮಾಧ್ಯಮದಲ್ಲಿ ಟ್ರೇಡರ್ಸ್ ಗುರುಕುಲ ಸೆಂಟರ್ನ ವೀಡಿಯೋಸ್ ನೀವು ಈಗಾಗಲೇ ನೋಡಿದ್ವಿ. ಶುಭದಾ ಮತ್ತು ಸೂರಜ್ ಮತ್ತು ಅವ್ರ ತಂಡ ಸೇರಿ ತುಂಬ ಅದ್ಭುತವಾಗಿ ಷೇರು ಮಾರುಕಟ್ಟೆಯಲ್ಲಿ ಲಾಸ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ಹಣ ಮಾಡೋದು ಹೇಗೆ, ಪ್ರಾಫಿಟ್ ಕಡೆ ಹೋಗೋದು ಹೇಗೆ ಅಂತ ಅನ್ನೋದನ್ನ ಹೇಳ್ಕೊಡ್ತಾರೆ. ನೀವು ನಂಬಲ್ಲ, ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟ ಒಂದು ಸ್ಟೇಟ್ಮೆಂಟು, ಅಂದರೆ ಟ್ಯಾರಿಫ್ ಕುರಿತ ಕೊಟ್ಟಂಥ ಸ್ಟೇಟ್ಮೆಂಟಿಂದ ಭಾರತೀಯ ಷೇರು ಮಾರುಕಟ್ಟೆ ಅಲ್ಲೋಲ ಕಲ್ಲೋಲಾಗಿತ್ತು. ಆದರೆ ಆ ಲಾಸಲ್ಲೂ ಕೂಡ ಪ್ರಾಫಿಟ್ ಮಾಡೋದು ಹೇಗೆ ಅನ್ನೋದನ್ನ ಅವ್ರಿಗೆ ಕಲಿಸ್ಕೊಡ್ತಾರೆ. ಲಾಸ್ ಅಂದರೆ ಒಂದು ಆಪರ್ಚುನಿಟಿ, ಅಥವಾ ಮಾರ್ಕೆಟ್ ಬೀಳ್ತಾ ಇದೆ, ಷೇರು ಮಾರ್ಕೆಟ್ ಬೀಳ್ತಾ ಇದೆ ಅಂದರೆ ಅದೊಂದು ಆಪರ್ಚುನಿಟಿ ಅಂತ ಅಂದ್ಕೊಳ್ಳಿ. ಸೊ ಅದೊಂದು ತುಂಬ ದೊಡ್ಡ ಅವಕಾಶ ಅಂತ ಹೇಳುವ ನಮ್ಮ ಈ ಟ್ರೇಡರ್ಸ್ ಗುರುಕುಲ ಸೆಂಟರ್ನ ಟೂರ್ಗೆ ನಿಮಗೆ ಸ್ವಾಗತ. ಸ್ನೇಹಿತರೆ ನೋಡಿ, ನಮ್ಮ ಸೂರಜ್ ಅವರು ಎಲ್ರಿಗೂ, ಎಲ್ಲ ಕನ್ನಡಿಗರಿಗೂ ಕನ್ನಡದಲ್ಲಿ ಅದ್ಭುತವಾಗಿ ಷೇರು ಮಾರುಕಟ್ಟೆಯ ವ್ಯವಹಾರಗಳ ಬಗ್ಗೆ ಹೇಳ್ಕೊಡ್ತಾರೆ. ಅದನ್ನು ಬನ್ನಿ, ಎಲ್ರಿಗೂ ಹಣ ಮಾಡಬೇಕು ಅಂತ ಅಂದ್ಕೊಂಡ್ರು ಎಲ್ರಿಗೂ ಸ್ವಾಗತ ಈ ಕಚೇರಿಗೆ. ಸರ್, ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಟ್ರೇಡರ್ಸ್ ಗುರುಕುಲ್ ಸೆಂಟರ್ಗೆ ನಿಮಗೂ ವೆಲ್ಕಮ್ ಸರ್. ಸೊ ನಾವು ಕೇಳ್ತಾ ಇದ್ದೀವಿ, ಗುರುಕುಲ ಪದ್ಧತಿ ಇತ್ತು ಮೊದಲು ಒಂದು ಕಾಲದಲ್ಲಿ. ದ್ರೋಣಾಚಾರ್ಯರು, ಪಾಂಡವರು, ಕೌರವರೆಲ್ಲ ಒಂದು ಗುರುಕುಲದಲ್ಲಿ ಸೇರ್ಕೊಂಡು ಕಲಿಯೋರು ಅಂತ. ಸೊ ನಿಮ್ಮಲ್ಲಿ ಒಂದು ಗುರುಕುಲ ಅದೇ ಹೆಸರಲ್ಲೇ ಅದಕ್ಕೋಸ್ಕರನೇ ಇಟ್ಟಿರೋದು ಸರ್, ಗುರುಕುಲ ಅಂತ. ಸೊ ಇದು ಷೇರು ಮಾರುಕಟ್ಟೆಯಲ್ಲಿ ದುಡ್ಡು ಹೇಗೆ ಹಾಕಿ ತೆಗಿಬೇಕು, ಹೇಗೆ ದುಡ್ಡು ಮಾಡಬೇಕು ಅನ್ನೋ ಗುರುಕುಲ ಇದು. ಹಾಗಾಗಿ ಸೊ ಏನೆಲ್ಲ ಬದಲಾಯಿಸ್ಬಿಟ್ಟಿದ್ದಿಲ್ಲ, ಕಳಿಸಿರ್ತೀವಿ ಬೇರೆ ಇತ್ತು, ಫುಲ್ ಮಾಡಿಫೈ ಮಾಡಿದ್ದೀವಿ ಸರ್. ಇಂಟೀರಿಯರ್ಸ್ ಎಲ್ಲ ಮಾಡಿಸಿದ್ದೀವಿ. ಓಕೆ, ಹೊಸ ಲುಕ್ ಕೊಟ್ಟಿದ್ದೀವಿ ಸರ್. ಟ್ರೇಡರ್ಸ್ ಗುರುಕುಲ ಬೆಳೀತಾ ಇದೆ ಅಂತ ಆಯ್ತು. ಖಂಡಿತವಾಗ್ಲೂ ಸರ್, ಜನರ ಪ್ರೀತಿ ಇದೆ, ಇದೇ ತರ ಇರುತ್ತೆ ಅಂತ ಅನ್ಕೊಂಡಿದೀವಿ. ಸೊ ಅದ್ರ ಜೊತೆಗೆ ನಾವು ಕೂಡ ಬೆಳೀತಾ ಇದೀವಿ. ವೆರಿ ನೈಸ್. ನೋಡ್ಬೋದಾ ನಿಮ್ಮ ಹೊಸ? ಖಂಡಿತವಾಗ್ಲೂ ಬನ್ನಿ. ಸೊ ಶುಭದಾ ಅವರು ನೀವು ನೋಡಿದಿರಿ, ನಮ್ಮ ಸೂರಜ್ ಅವರ ಅಕ್ಕ. ಸೊ ಅವರು ಕೂಡ ವೆರಿ ಡೈನಾಮಿಕ್ ಲೇಡಿ ಅವರು ತುಂಬ ಅದ್ಭುತವಾಗಿ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ತುಂಬ ದೊಡ್ಡ ದೊಡ್ಡ ಕೋರ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ. ಇವರಿಬ್ಬರು ಸಾಮಾನ್ಯರಲ್ಲ ಸ್ನೇಹಿತರೆ. ಅವರು ಸುಮ್ಮನೆ ಎಲ್ಲೋ ಕಾಕ ಗುಬ್ಬಕ್ಕನ ಕಥೆ ಕೇಳಿ ಎಲ್ಲೋ ಫ್ಲೂಕಲ್ಲಿ ಹಿಟ್ಟಾಗಿ ಬಂದಿರೋರಲ್ಲ. ಅವರು ಷೇರು ಮಾರುಕಟ್ಟೆ ಬಗ್ಗೆ, ಇಂಡಿಯನ್ ಎಕನಾಮಿಕ್ಸ್ ಬಗ್ಗೆ, ಸೆಬಿ ಬಗ್ಗೆ ಅದ್ಭುತವಾಗಿ ಓದ್ಕೊಂಡು ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ತುಂಬ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಮಾಡ್ಕೊಂಡು ಬಂದಿರೋಂಥವ್ರು. ಅವರು ತುಂಬ ಪ್ರಾಕ್ಟಿಕಲ್ ನಾಲೆಡ್ಜ್ ಇದೆ ಆ್ಯಂಡ್ ಥಿಯರಿ ನಾಲೆಡ್ಜ್ ಅಂತೂ ತುಂಬ ಚೆನ್ನಾಗಿದೆ. ಸರ್ಟಿಫಿಕೇಟ್ಸ್ ಎಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಒಬ್ಬ ಸಹೋದರ ಆಗಿ. ಇದು ಬಂದು ನಮ್ದು ಟ್ರೇಡಿಂಗ್ ಫ್ಲೋರ್ ಸರ್, ಹೆಸರಲ್ಲೇ ಇದೆ ಟ್ರೇಡಿಂಗ್ ಫ್ಲೋರ್ ಅಂತ. ಇಲ್ಲಿ ಜನರು ಕೂತ್ಕೊಂಡು ಟ್ರೇಡಿಂಗ್ ಮಾಡ್ತಾರೆ. ಸೊ ಇಲ್ಲಿ ಕ್ಲಾಸ್ ಆದ್ಮೇಲೆ ಜಸ್ಟ್ ಎಲ್ಲ ಇನ್ಸ್ಟಿಟ್ಯೂಟ್ ಏನ್ ಫೋಕಸ್ ಮಾಡ್ತಾರೆ ಅಂದ್ರೆ ಥಿಯರಿ ಬಗ್ಗೆ ಫೋಕಸ್ ಮಾಡ್ತಾರೆ. ನಾವು ಥಿಯರಿ ಜೊತೆಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಕೊಡ್ತೀವಿ. ಸೊ ಇವಾಗ ಥಿಯರಿ 50% ಆದ್ರೆ ಟ್ರೇಡ್ ಮಾಡೋದು ಹೆಂಗೆ, ಟ್ರೇಡ್ ಅಪ್ಲೈ ಮಾಡೋದು ಹೆಂಗೆ, ಅದನ್ನ ಹಾಕೋದು ಹೆಂಗೆ ಅನ್ನೋದನ್ನ ಹೇಳ್ಕೊಡ್ತೀವಿ. ಸೊ ಇದು ಕಂಪ್ಲೀಟ್ 15 days ಇರುತ್ತೆ. ಸೊ ಇಲ್ಲಿ ಕೂತ್ಕೊಂಡು ಟ್ರೇಡಿಂಗ್ ಮಾಡೋದು ಹೆಂಗೆ ಅಂತ ಕಂಪ್ಲೀಟ್ ಆಗಿ ಗೈಡ್ ಮಾಡ್ತೀವಿ. ಸಾರಿ, ಇದು ನಿಮ್ಮ ಕ್ಲಾಸ್ ರೂಮ್ ಹೋಗ್ಬೋದು ಒಳಗಡೆ? ಖಂಡಿತ ಬನ್ನಿ. ಲೈವ್ ಕ್ಲಾಸ್ ನಡೀತಾ ಇದೆ ಆ್ಯಕ್ಚುಲಿ ಸ್ನೇಹಿತರೆ, ಇಲ್ಲಿ ಲೈವ್ ಕ್ಲಾಸಲ್ಲಿ ಇದೆ ಇದು. ಸೊ ಹಾಗಾಗಿ ಸೊ ಇಲ್ಲಿ ಪಾಠ ಮಾಡ್ತಾರೆ. ಹೌದು. ಸೊ ಇಲ್ಲಿ ಟ್ರೇಡಿಂಗ್ ಹೌದು. ಓಕೆ, ಆದರೆ ನೀವು ಪಾಠ ಮಾಡಿ ದುಡ್ಡು ಇಸ್ಕೊಂಡೆ ಬಾಯ್ ಅಂತ ಕಳಿಸಲ್ಲ? ಇಲ್ಲ ಹಂಗಲ್ಲ, ಹಂಗೆ ಮಾಡೋಕ್ಕಾಗಲ್ಲ ಸರ್. ನಾವು ಜಸ್ಟ್
ಈ ಗುರುಕುಲ ಅನ್ನೋ ಹೆಸರಲ್ಲೇ ಇದೆ. ಅಂದ್ರೆ ಇಟ್ ಇಸ್ ಅ ಲರ್ನಿಂಗ್ ಅಕಾಡೆಮಿ. ಇಲ್ಲಿ ನಾವು ಬೇಸಿಕ್ಲಿ ಎಜುಕೇಶನ್ ಮೇಲೆ ಫೋಕಸ್ ಮಾಡ್ತೀವಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವ್ರಿಗೆ ಇನ್ ಡೆಪ್ತ್ ಆಗಿ ಹೇಳ್ಕೊಡ್ತೀವಿ. ಸೊ ಬರೀ ಥಿಯರಿ ಅಲ್ಲ, ಅದ್ರ ಜೊತೆ ಪ್ರಾಕ್ಟಿಕಲ್ ಆಗಿ ಟ್ರೇಡ್ ಮಾಡೋದು ಹೆಂಗೆ, ಟ್ರೇಡ್ ಮಾಡಿಸಿ ಪ್ರಾಫಿಟ್ ಮಾಡೋದು ಹೆಂಗೆ ಎಲ್ಲಾನು ಹೇಳ್ಕೊಡ್ತೀವಿ. ಸೊ ಅದೇ ಒಂದು ವಿಷಯದಿಂದನೇ ನಮಗೆ ನಮ್ಮ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಇಂದ ಹಿಡಿದು ಇದುವರೆಗೂ ನಮ್ಗೆ ಇನ್ನೂ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಪ್ರತಿ ಭಾನುವಾರ ಮೀಟಿಂಗ್ ಅಲ್ಲಿ ನಮಗೆ ಲೈವ್ ಆಗಿ ಜಾಯ್ನ್ ಆಗ್ತಾರೆ. ಸೊ ಮಾರ್ಕೆಟ್ ಅಪ್ಡೇಟ್ಸ್ ನ ಡಿಸ್ಕಸ್ ಮಾಡ್ತಾ ಇರ್ತೀವಿ ಜೊತೆ ಕೂತ್ಕೊಂಡು. ಸೊ ಆ ತರ ಹೆಲ್ಪ್ ಮಾಡ್ತಾ ಇರ್ತೀವಿ. ಸೊ ಅಂದ್ರೆ ಇಲ್ಲಿ ಕ್ಲಾಸ್ ಮಾಡ್ತೀರಿ, ಎಷ್ಟು ದಿನದ ಕ್ಲಾಸ್ ಸರ್? ಇದು ಬಂದು 3 days ಕ್ಲಾಸ್ ಇರುತ್ತೆ. 3 ದಿನ ಕ್ಲಾಸ್. ಹೌದು. ಸಾಕಷ್ಟು ಸರ್ ಈ 3 ದಿನದಲ್ಲಿ ನಾವು ನಿಮಗೆ ಥಿಯರಿ ಬೇಸಿಕ್ ಟು ಅಡ್ವಾನ್ಸ್ ಹೇಳ್ಕೊಡ್ತೀವಿ. ಸೊ ಇಲ್ಲಿ ಥಿಯರಿ ನೀವು ಎಷ್ಟೇ ಹೇಳ್ಕೊಟ್ರು ಜನರಿಗೆ ಪ್ರಾಕ್ಟಿಕಲ್ ಆಗಿ ಮಾಡೋ ತನಕ ಅರ್ಥ ಆಗೋದಿಲ್ಲ. ಕರೆಕ್ಟ್. ಥಿಯರಿ ಏನಿದ್ರು ಒಂದು ಲೆವೆಲ್ ತನಕ ಅಷ್ಟೇ. ಆದರೆ ಲೈವ್ ಆಗಿ ಮಾಡೋದನ್ನ ಹೆಂಗೆ ಅಂತ ಹೇಳ್ಕೊಡೋದು ಮುಖ್ಯ. ಹೌದು. ಸೊ ಅದಕ್ಕೆ ನಾವು ಲೈವ್ ಟ್ರೇಡಿಂಗ್ ಫ್ಲೋರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಥಿಯರಿ 3 days ಇರುತ್ತೆ, ಆದರೆ ಕಂಪ್ಲೀಟ್ ಇರುತ್ತೆ ಸರ್. ಆಲ್ಮೋಸ್ಟ್ 19 ರಿಂದ 20 ಅವರ್ ಬರುತ್ತೆ ಕ್ಲಾಸಸ್. ಓಕೆ. ಅದಾದ್ಮೇಲೆ ಲೈವ್ ಟ್ರೇಡಿಂಗ್ ಬರ್ತಾರೆ. ವಿತ್ 2 days ರಿವಿಷನ್ ಇರುತ್ತೆ. ಓಕೆ. 5 days ಇರುತ್ತೆ. 5 days. Yes, ಸೊ sir. 3 ದಿವಸ ಕ್ಲಾಸ್, 2 ದಿವಸ ರಿವಿಷನ್, ಆಮೇಲೆ 15 ದಿವಸ ಫ್ಲೋರ್ ಅಲ್ಲಿ. ಎಸ್ ಸರ್, ಟೋಟಲ್ 20 days ಬರುತ್ತೆ. ನೀವು ಟಿವಿ ತಂದ್ಬಿಟ್ಟಿದ್ದೀರಾ, ರಿಮೋಟು ಕೊಟ್ಬಿಟ್ಟಿದ್ದಾರೆ ಅವರು, ಆದ್ರೆ ಶೆಲ್ಲೇ ಇಲ್ಲ. ಕರೆಕ್ಟ್. ನೀವು ಚಾನೆಲ್ ನ ಚೇಂಜ್ ಮಾಡಕ್ಕಾಗುತ್ತಾ? ಆಗಲ್ಲ, ಅದನ್ನ ಬಳಸಕ್ಕೆ ಆಗಲ್ಲ. ಹಾ, ಅದೇ ತರ ನೀವು ಟ್ರೇಡಿಂಗ್ ನ ಥಿಯರಿ ಕಲ್ತ್ಕೊಂಡ್ಬಿಟ್ಟು ಟ್ರೇಡಿಂಗ್ ಮಾಡಕ್ ಆಗೋದಿಲ್ಲ. ಪ್ರಾಕ್ಟಿಕಲ್ ನಾಲೆಡ್ಜ್ ತುಂಬಾ ಮುಖ್ಯ ಟ್ರೇಡಿಂಗ್ ಅಲ್ಲಿ. ಎಸ್. ಸೊ ಅದಕ್ಕೆ ಪ್ರಾಕ್ಟಿಕಲ್ ನಾಲೆಡ್ಜ್ ಮುಖ್ಯ ಹೇಳ್ಕೊಡ್ತೀವಿ. ಸೊ ಆ ರಿಮೋಟ್ ಹೇಗೆ ಒಂದು ಶೆಲ್ ಅಥವಾ ಒಂದು ಬ್ಯಾಟ್ರಿ ಪ್ಯಾಕ್ ಹೇಗೆ ಬೇಕಲ್ಲ, ಅದು ಇಲ್ಲಿ ಪ್ರಾಕ್ಟಿಕಲ್ ಸೆಷನ್. ಎಸ್. ಏನ್ ಸರ್, ಹೆಣ್ಮಕ್ಳೆಲ್ಲ ಟ್ರೇಡಿಂಗ್ ಮಾಡ್ತಾವ್ರೆ, ಎಲ್ಲ ದುಡ್ಡು ಮಾಡ್ತಾವ್ರೆ. ಸೊ ಈ ಶೇರ್ ಮಾರ್ಕೆಟ್ಗೆ ಹೆಣ್ಣು ಗಂಡು ಭೇದನೇ ಇಲ್ಲ. ಏನೂ ಇಲ್ಲ ಸರ್. ಒಬ್ಬ ಬಡವ ಶ್ರೀಮಂತ ಭೇದ ಇಲ್ಲ. ಇಲ್ಲ. ಬುದ್ಧಿವಂತ ದಡ್ಡ ಭೇದ ಇಲ್ಲ. ಇಲ್ಲ. ಹೌದಾ? ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಇವಾಗ ಏನು ಬೇರೆ ಬುದ್ಧಿವಂತರೇ ಬಂದು ಕಲಿಬೇಕು ಅಂತ ಅಲ್ಲ. ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟ್ ಇವಾಗ ಹೆಂಗೆ ಒಂದು ಕಂಪನಿ ಬೆಳೀತಾ ಇದೆ ಅಂದ್ರೆ ಏನಿಂದ ಬೆಳೆಯುತ್ತೆ? ನಮ್ಮ ದೇಶದ ಎಕಾನಮಿ ಬೆಳೆದ್ರೆ ಕಂಪನಿನೂ ಬೆಳೆಯುತ್ತೆ. ಸೊ ಇವಾಗ ಒಬ್ಬ ಹೊಸ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಂದವನು ಏನಕ್ಕೆ ಲಾಸ್ ಮಾಡ್ಬೋದು ಸರ್? ನಿಮ್ಗೆ ಏನ್ ಅನ್ಸುತ್ತೆ ಮೇಜರ್ ಕಾರಣ ಒಬ್ಬ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸ್ ಮಾಡ್ತಾ ಇದ್ದಾನೆ ಅಂದ್ರೆ? ಸರ್ ನೀವು ಇಲ್ಲಿ ರಿವ್ಯೂ ಎಲ್ಲ ನೋಡಿರ್ತೀರಾ, ತುಂಬಾ ಜನ ಹೇಳ್ತಾರೆ ಟಿಪ್ಸು ಇದನ್ನೆಲ್ಲ ನೋಡ್ಕೊಂಡು ನಾನು ಲಾಸ್ ಮಾಡ್ಕೊಂಡಿದ್ದೀನಿ ಅಂತ. 90% ಜನ ಟಿಪ್ಸ್ ತಗೊಂತಾರೆ ಅಥವಾ ಅರ್ಧಂಬರ್ಧ ನಾಲೆಡ್ಜ್ ಇರುತ್ತೆ, ಅದರಿಂದ ಲಾಸ್ಗೆ ಇನ್ಕರ್ ಆಗ್ತಾರೆ. ಅಂಟಿಲ್ ಅಂಡ್ ಅನ್ಲೆಸ್ ಅವರು ಸ್ಟಾಕ್ ಮಾರ್ಕೆಟ್ ನ ಕಂಪ್ಲೀಟ್ ಆಗಿ ಕಲ್ತು ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅನ್ನೋ ತನಕನೂ ಅವರು ಸ್ಟಾಕ್ ಮಾರ್ಕೆಟ್ ನ ಕಲಿಯಕ್ಕಾಗಲ್ಲ. 2-3 ದಿನದಲ್ಲಿ ಸ್ಟಾಕ್ ಮಾರ್ಕೆಟ್ ಕಲಿಯಕ್ ಆಗೋದಿಲ್ಲ. ಓಕೆ. ಸೊ ನಿಮ್ಗೆ ಟೈಮ್ ತಗೊಳುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಅದೇ ಎಫರ್ಟ್ ನ ಹಾಕ್ಬೇಕು. ಸೊ ಯಾರೋ ಒಬ್ರು ಟಿಪ್ಸ್ ಕೊಡ್ತಾ ಇದಾರೆ, ಫಾರ್ ಎಕ್ಸಾಂಪಲ್ ಸರ್ ನೀವು ನನಗೆ ಟಿಪ್ ಕೊಡ್ತಾ ಇದ್ದೀರಾ ಅನ್ಕೊಳ್ಳಿ, ನನ್ನ ಹತ್ರ ಹಣ ಇದೆ, ನೀವು ನನಗೆ ಟಿಪ್ ಕೊಡ್ತಾ ಇದ್ದೀರಾ, ಎಷ್ಟು ದಿನ ನೀವು ನನಗೆ ಟಿಪ್ ಕೊಡ್ಬೋದು? ಫಾರ್ ಎಕ್ಸಾಂಪಲ್ ಟೈಮ್ ಬೀಯಿಂಗ್ಗೆ 1-2-3 ದಿನ ನಾನು ಲಾಭ ಮಾಡ್ಬೋದು. ಆದ್ರೆ ಲಾಸ್ ಆಗ್ಬಿಟ್ರೆ? ಕರೆಕ್ಟ್. ಇವಾಗ ನೀವು ವಿತ್ ನಾಲೆಡ್ಜ್ ಹೇಳ್ತಾ ಇರ್ತೀರಾ, ಆದ್ರೆ ನನಗೇನು ಗೊತ್ತು? ನನ್ಗೇನು ಅಶ್ಯೂರೆನ್ಸ್ ಇದೆ ಅಲ್ವಾ? ಕರೆಕ್ಟ್. ಆಮೇಲೆ ನಮ್ಮಲ್ಲೊಂದು ಗಾದೆ ಇದೆಯಲ್ಲ, ಡೋಂಟ್ ಗಿವ್ ಫಿಶ್, ಟೀಚ್ ದಮ್ ಹೌ ಟು ಕ್ಯಾಚ್ ಫಿಶ್. ಹೌದು. ಅಂದ್ರೆ ನೀನು ಯಾರಿಗೋ ಹಸ್ದವನಿಗೆ ಒಂದು ಮೀನು ಕೊಟ್ಬಿಡೋದು ಇದೆಯೋ, ಅವತ್ತೊಂದಿನ ಮಾತ್ರ ತಿಂದುಬಿಡ್ತಾನೆ. ಅವ್ನಿಗೆ ಮೀನು ಹಿಡಿಯೋದು ಕಲ್ಸ್ಬಿಟ್ರೆ ಜೀವನ ಪೂರ್ತಿ ಅದನ್ನ ಹಿಡ್ಕೊಂಡು ಆರಾಮಾಗಿ ಬದುಕ್ತಾನೆ ಅಂತ. ಹೌದು. ಸೊ ಅದನ್ನ ಮಾಡಕ್ ಕೊಟ್ಟಿದ್ದೀರಿ. ಹೌದು, ಖಂಡಿತವಾಗ್ಲು ಸರ್. ಎಲ್ಲರೂ ಸಬಲರನ್ನಾಗಿ ಮಾಡಕ್ ಕೊಟ್ಟಿದ್ದೀರಿ. ಹೌದು ಸರ್. ಇವಾಗ ನಮ್ಗೆ ಗೊತ್ತಿರೋ ಪ್ರಕಾರ ಮುಂಬೈ, ಗುಜರಾತ್, ಅಹಮದಾಬಾದ್ ಇದೆಲ್ಲ ದೊಡ್ಡ ದೊಡ್ಡ ಇದರಲ್ಲಿ ಊರುಗಳಲ್ಲಿ ಅವರು ಸ್ಟಾಕ್ ಮಾರ್ಕೆಟ್ ನ ಮೇನ್ ಇನ್ಕಮ್ ಆಗಿ ತಗೊಂತಾರೆ. ಕರೆಕ್ಟ್. ಲಕ್ಷ ಕೋಟಿ ರೂಪಾಯಿ ಹಾಕಿರ್ತಾರೆ. ಏನಕ್ಕೆ? ಅವ್ರು ಅಷ್ಟು ಲಾಭ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮ ಕರ್ನಾಟಕ ಜನರು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಗ್ಯಾಂಬ್ಲಿಂಗ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟು ಒಳ್ಳೆ ಇನ್ಸ್ಟಿಟ್ಯೂಟ್ ನಿಮ್ಗೆ ಎಜುಕೇಶನ್ ಕೊಡ್ತಾ ಇಲ್ಲ. ಸೊ ಅಂದ್ರೆ ಅಷ್ಟು ಇಂಪಾರ್ಟೆನ್ಸ್ ಸ್ಟಾಕ್ ಮಾರ್ಕೆಟ್ ಕೊಡ್ತಾ ಇಲ್ಲ. ಸ್ಟಾಕ್ ಮಾರ್ಕೆಟ್ ಎಜುಕೇಶನ್ ಬಗ್ಗೆ ಅಷ್ಟು ಫೋಕಸ್ ಇಲ್ಲ. ನಾವು ಒಂದು ಇನಿಷಿಯೇಟಿವ್ ತಗೊಂಡು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀವಿ. ಸೊ ದಟ್ ನಮ್ಮ ಅಹಮದಾಬಾದ್, ಮುಂಬೈ, ಆಮೇಲೆ ಗುಜರಾತ್ ತರ ನಮ್ಮ ಕರ್ನಾಟಕನೂ ನೆಕ್ಸ್ಟ್ ನಮ್ಮ ಕರ್ನಾಟಕ ಜನರು ಎಲ್ಲರೂ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಲಿ ಸ್ಟಾಕ್ ಮಾರ್ಕೆಟ್ ಇಂದ ಅಂತ ನಮ್ಮ ಒಂದು ಗುರಿ. ಬಟ್ ಬಂದವರಿಗೆಲ್ಲ ಲಾಭ ಆಗುತ್ತಾ ಸರ್? ನೀಟಾಗಿ ಕಲ್ತ್ಕೊಂಡು ನಾಲೆಡ್ಜ್ ಇಂದ ಅವರು ಟ್ರೇಡ್ ತಗೊಂಡ್ರೆ, ಒಳ್ಳೆ ನಾಲೆಡ್ಜು, ಒಳ್ಳೆ ಸೆಟಪ್, ಅದರಲ್ಲಿ ಟ್ರೇಡ್ ತಗೊಂಡ್ರೆ ಖಂಡಿತವಾಗ್ಲೂ ಪ್ರಾಫಿಟ್ ಆಗುತ್ತೆ. ಸೊ ಕಂಟಿನ್ಯೂಸ್ ಯಾವಾಗ್ಲೂ ಪ್ರಾಫಿಟ್ ಆಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಒಂದ್ಸತಿ ಲಾಭ ಆಗುತ್ತೆ, ಒಂದ್ಸತಿ ನಷ್ಟ ಆಗುತ್ತೆ. ಆದ್ರೆ ವರ್ಷದ ಕೊನೆಯಲ್ಲಿ ನಾವು ಲಾಭ ಮಾಡಿರ್ಬೇಕು. ಎಲ್ಲ ಸೇರಿ ಆವರೇಜ್ ಮಾಡಿದಾಗ ಎಸ್, ನಾವು ಫೈನಲಿ ನಾವು ಪ್ರಾಫಿಟ್ ಮಾಡಿರ್ತೀವಿ. ಇವತ್ತು ನಾವು ಟೇಕ್ ಇಟ್ ಈಸಿ ವೆಬ್ಸೈಟ್ ನಲ್ಲಿ ಹೈಬ್ರಿಡ್ ಆಲ್ಗೋ ಪ್ಲಾಟ್ಫಾರ್ಮ್ ನಲ್ಲಿ ನಮ್ದೇ ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ರೇನ್ಬೋ ಸ್ಟ್ರಾಟಜಿನ ಲಾಂಚ್ ಮಾಡ್ತಾ ಇದೀವಿ ಸರ್. ಏನ್ ಹಾಗಂದ್ರೆ ರೇನ್ಬೋ ಸ್ಟ್ರಾಟಜಿ ಅಂದ್ರೆ ನಿಮಗೆ ಅದು ಒಂದು ಇಂಡಿಕೇಟರ್, ಇಂಟ್ರಾಡೇ ಆಪ್ಷನ್ ಸೆಲ್ಲಿಂಗ್ ಯೂಸ್ ಮಾಡೋ ಇಂಡಿಕೇಟರ್. ಸೊ ಆ ಇಂಡಿಕೇಟರ್ ಥ್ರೂ ನಾವು ಮೇಲ್ಗಡೆ ಹೋಗ್ತಾ ಇದೆಯಾ ಅಥವಾ ಕೆಳಗಡೆ ಬರ್ತಿದ್ಯಾ ಮಾರ್ಕೆಟ್ ನಲ್ಲಿ ಅದು ಇಂಡಿಕೇಟ್ ಮಾಡುತ್ತೆ. ಅದ್ರ ಥ್ರೂ ನಾವು ಆಪ್ಷನ್ ಸೆಲ್ಲಿಂಗ್ ನ ಮಾಡಬಹುದು. ಓಕೆ. ಅಂದ್ರೆ ಇದು ಇಂಟ್ರಾಡೇ ಮಾತ್ರನಾ? ಇಂಟ್ರಾಡೇ ಮಾತ್ರ. ಅಂದ್ರೆ ಪ್ರತಿದಿನ ತಗೊಂಡು ಮಾರ್ತಿರ್ತಾರೆ. ಹೌದು. ಅವತ್ತೇ ತಗೊಂಡ್ರೆ ಅವತ್ತೇ ಮಾರಿದ್ರು. ಹೌದು, ಅವತ್ತೇ ತಗೊಂಡು. ಇಂಟ್ರಾಡೇ ಬೇರೆ, ಶಾರ್ಟ್ ಟರ್ಮ್ ಬೇರೆ, ಲಾಂಗ್ ಟರ್ಮ್ ಬೇರೆ. ಹೌದು. ನಾನು ಸಂಕೇತ್ ರಾಜೇಶ್ ಪಾಟೀಲ್ ಅಂತ. ನಾನು ಇಲ್ಲಿ ಧಾರವಾಡದಲ್ಲಿ ನನ್ನ ಸ್ವಂತ ಊರು, ಆದರೆ ನಾನು ಇಲ್ಲಿ ಬೆಂಗಳೂರಲ್ಲಿ ಇಲ್ಲಿ ಟ್ರೇಡಿಂಗ್ ಕಲಿಯೋಕ್ಕೆ ಹಾಗೂ ಕೆಲಸ ಮಾಡಕ್ಕೆ ಬಂದೀನಿ. ನಾನು ಇಂಜಿನಿಯರಿಂಗ್ ಇನ್ನೂ ಮುಗಿಸುವ ಹಂತರದಲ್ಲಿದ್ದೇನೆ. 4ನೇ ವರ್ಷ ಈಗ ಮಾಡ್ತಾ ಸ್ಟೂಡೆಂಟ್. ಹಾಂ, ಇಲ್ಲಿ ನಾನು ಸ್ವಲ್ಪ ಕೆಲಸದ ಮುಖಾಂತರ ಬಂದಿರ್ತೇನೆ. ಅವಾಗವಾಗ ನಂದೊಂದು ಅಪ್ಕಮಿಂಗ್ ಸ್ಟಾರ್ಟಪ್ ಇದೆ,
ಆಟೋಮೊಬೈಲ್ ಅಡಾಸ್ ಸಿಸ್ಟಮ್ಸಲ್ಲಿ. ಸೊ ಅದಕ್ಕಂತ ಕೆಲಸ ಮಾಡೋಕ್ಕೆ ಅದ್ರದ್ದು ಕೆಲಸ ಮುಂದುವರ್ಸೋಕ್ಕೆ ಇಲ್ಲಿ ಬಂದು ಕೆಲಸ ಮಾಡ್ತಿರ್ತೀನಿ. ಈ ನನ್ನ ಇಂಜಿನಿಯರಿಂಗ್ 3 ವರ್ಷದಲ್ಲಿ ನಾನು ಒಂದೇನು ತಿಳ್ಕೊಂಡೆ ಅಂದರೆ, ಈಗ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ಸ್ ಇದೆಯಲ್ಲ, ಅದು ಭಾಳ ಬುದ್ಧಿವಂತಿಕೆಯಿಂದ ಮಾಡೋದು. ಸೊ ಯೂಟ್ಯೂಬ್ ವಿಡಿಯೋಸ್ ನೋಡ್ತಿದ್ದೆ, ಅದು ಥಿಯರಿ ಏನೂ ತಿಳಿಸ್ಲಿಲ್ಲ ನಮಗೆ, ಅದ್ರ ಜೊತೆ ಪ್ರಾಕ್ಟಿಕಲ್ ಜಾಸ್ತಿ ಬೇಕಾಗಿತ್ತು. ಇಲ್ಲಿ ಬಂದಾಗ ಸರ್ ಮ್ಯಾಮು ನನಗೆ ತಿಳಿಸ್ಕೊಟ್ರು ಪ್ರಾಕ್ಟಿಕಲ್ ಬಗ್ಗೆ. ನಾನು ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ನಾನು ಫೆಬ್ರವರಿಲಿ ನನ್ನ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಆಯಿತು 2025ರಲ್ಲಿ. ಹೊಸ ವರ್ಷ ಶಿವ ಅಂತ ಶುರು ಮಾಡ್ಬಿಟ್ಟು ನನಗೆ ಒಂದು ಸ್ವಲ್ಪ ನನ್ನ ಇಂಜಿನಿಯರಿಂಗ್ ಜರ್ನಿ, ನಂದು ಇಂಜಿನಿಯರಿಂಗ್ 3 ವರ್ಷದಲ್ಲಿ ಸ್ವಲ್ಪ ಹಣ ಸೇವ್ ಮಾಡ್ಕೊಂಡಿದ್ದು, ಒಂದು 4 ಲಕ್ಷ ಹಿಂಗೆ ಹಣ ಸೇವ್ ಮಾಡ್ಕೊಂಡಿದ್ದೆ. ಆ ಕ್ಯಾಪಿಟಲ್ ಮೇಲೆ ನನಗೀಗ 1,45,000 ರೂಪಾಯಿ ಪ್ರಾಫಿಟ್ ಆಗಿದೆ. ಸೊ ಇಲ್ಲಿ ತನಕ ನಾನು ಓದಿ ಕಲಿತು ಈ ಥರ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಇನ್ವೆಸ್ಟ್ ಮಾಡಿದೆ ಫೆಬ್ರವರಿಯಲ್ಲಿ ಒಂದು 2 ಲಕ್ಷ ಇನ್ವೆಸ್ಟ್ ಮಾಡಿದ್ದೆ. ಈಗೆಲ್ಲ ಸೇರಿ 1,45,000 ರೂಪಾಯಿ ಪ್ರಾಫಿಟ್ ಬಂದಿದೆ ನನಗೆ. ಸೊ ಅಂದ್ರೆ ಎಷ್ಟು 5 lakhs ಪ್ಲಸ್ ಇದೆಯಾ ಈಗ? ಹಾಂ, ಈಗೊಂದು 545, 550 ತನಕ ಬಂದಿದೆ ಈಗ. ಸೊ ಹತ್ತಿರ 1.5 ಲಕ್ಷ ಪ್ರಾಫಿಟ್ ಆಗಿದೆ. ಪ್ರಾಫಿಟಲ್ಲಿ ಇದ್ದೀರಿ 4 ಲಕ್ಷ ಹಾಕಿ. ಎಷ್ಟು ಪರ್ಸೆಂಟ್ ಆಯ್ತು ಮೇಡಮ್ ಅದು? ಈಗ 4 lakhsಗೆ ಅಂದರೆ 30% ಆಯಿತು. ನೀವು ಆಸಕ್ತಿಯಿಂದ ಮಾಡಿದ್ರೆ, ಸರ್ ಮೇಡಮ್ದು ಗೈಡೆನ್ಸ್ ತೊಗೊಂಡು ಮಾಡಿದ್ರೆ ಎಲ್ಲ ಆಗುತ್ತೆ. ಇಲ್ಲಿ ತೋರಿಸಿ ಸರ್. ಇಲ್ಲಿ ನಂದು ಹಿಂದೂಸ್ತಾನ್ ಯೂನಿಲಿವರ್ LTD ಅಂತ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ದು. ನನಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಎಲ್ಲ ಸೇರಿ ರಿಯಲೈಸ್ ಬಂದಿದ್ದು 82,047 ರೂಪೀಸು. ಇದು ವೋಲ್ಟಾಸ್ LTD ಅಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದು ಬಂದಿದ್ದು 63,093 ರೂಪೀಸು. ವೋಲ್ಟಾಸ್ AC? ಹಾಂ, ವೋಲ್ಟಾಸ್ AC. ಇವಾಗ ಸಮ್ಮರ್ ಅಲ್ವಾ ಸರ್? ಸಮ್ಮರ್ನಲ್ಲಿ ಎಲ್ಲ AC ತಗೋತಾರೆ? ಎಲ್ಲ AC ತಗೊಂತಾರೆ. ಅಲ್ಲಿ ದುಡ್ಡು ಹಾಕಿದ್ದೀರಾ ನೋಡಿ, ಅವ್ರು ಬೆವರು ಬರ್ತಾ ಇದ್ರು, ವೋಲ್ಟಾಸ್ AC ಕಾಸು ಹಾಕೋರೆ ಅಲ್ಲ. ಟೋಟಲ್ ರಿಯಲೈಸ್ಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಬಂದ್ಬಿಟ್ಟು 1,45,140. ಓಕೆ, ಅಂದರೆ ನೋಡಿ, ಗ್ರೀನ್ ಇದೆ 1,45,000 ರೂಪಾಯಿ 2 ತಿಂಗಳಲ್ಲಿ ಲಾಭ ಮಾಡಿದ್ದಾರೆ ಅಣ್ಣ. ಅಂದರೆ 30% ಲಾಭ. ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆ. ಇದರಲ್ಲಿ ಏನು ದೊಡ್ಡ ಜಾದು ಅಂತ ಏನಿಲ್ಲ. ನಾವೇನು ಎವ್ರಿಡೇ ಯೂಸ್ ಮಾಡ್ತೇವೆ, ನಮ್ಮ AC ಇರಲಿ, ನಮ್ಮ ಟಿವಿಗಳಿರಲಿ, ಅಂಥ ಕಂಪ್ನಿಯಲ್ಲೇ ಇನ್ವೆಸ್ಟ್ ಮಾಡಿಬಿಟ್ಟು ನಮಗಿಂತ ಲಾಭ ಬರುತ್ತೆ. ಅದು ನನಗೆ ನಮ್ಮ ಸರ್ ಮೇಡಮ್ ಅವ್ರು ಹೇಳ್ಕೊಟ್ಟಿದ್ರು. ಆ್ಯಂಡ್ ಈಗ ಜಸ್ಟ್ 1 ವೀಕ್ ಬಿಫೋರ್ ಅಥವಾ ಒಂದು 3-4 ದಿವಸದ ಮುಂಚೆ ಮಾರ್ಕೆಟ್ ತುಂಬ ಕೆಳಗಡೆ ಬಂದಿತ್ತು ಎಷ್ಟು. ಸೊ ಅವತ್ತೇನಾಯ್ತು ನಿಮ್ಮ ದುಡ್ಡು? ಅವಾಗ ಸ್ವಲ್ಪ ಕೆಳಗಡೆ ಬಿದ್ದಿತ್ತು. ಆದರೆ ಇದು ಬಿಸ್ನೆಸ್, ರಿಟೇಲ್ ಬಿಸ್ನೆಸ್ ಇರೋದ್ರಿಂದ ಮತ್ತೆ ರಿಕವರ್ ಆಯ್ತಿದ್ದು. ಈಗ ಅವ್ರದ್ದು ಸೇಲ್ ಯಾವತ್ತು ಹೋಗ್ತಾನೆ ಇರುತ್ತೆ, ಹಂಗೆ ನಾವು ಇನ್ವೆಸ್ಟ್ ಮಾಡಿದ ದುಡ್ಡು ಬೆಳಿತಾನೆ ಇರುತ್ತೆ. ಬಿದ್ದಾಗ ನಾನು ಧೈರ್ಯ ಮಾಡ್ಬಿಟ್ಟು ಇನ್ನೂ ಜಾಸ್ತಿ ಸ್ಟಾಕ್ ಪರ್ಚೇಸ್ ಮಾಡಿದೆ, ಇನ್ನೂ ಜಾಸ್ತಿ ನಾನು ದುಡ್ಡು ಹಾಕಿದೆ. ಸೊ ಅವಾಗ ಬಂದ್ಬಿಟ್ಟು ನನಗೆ 1.5 ಲಕ್ಷದ್ದು ಪ್ರಾಫಿಟ್ ಆಯ್ತು ನನಗೆ. ಸೊ ಶೇರ್ ಮಾರ್ಕೆಟ್ ಬಿದ್ದಾಗ ಮೇಡಮ್ ಇವರು ಎದುರಿಲ್ಲ ನಿಮ್ಮ ಸ್ಟೂಡೆಂಟು? ಟ್ಯಾರಿಫ್ ಜಾಸ್ತಿ ಮಾಡಿದಾಗ ನಿಮಗೆ ಅದು ಮಾರ್ಕೆಟ್ ಫಾಲ್ ಆಯಿತು ಸರ್. ಅದು US ಅವರು ಎಲ್ಲರಿಗೂ ಟ್ಯಾರಿಫ್ ಆ್ಯಡ್ ಮಾಡಿದ್ರಿಂದ ನಿಮಗೆ ಎಂಟೈರ್ ಗ್ಲೋಬಲ್ ಮಾರ್ಕೆಟ್ಸೇ ಡೌನ್ ಆಯಿತು. ಬಟ್ ಮೊನ್ನೆ ನಿಮಗೆ ಮತ್ತೆ ಅವರು 90 days ಟೈಮ್ ಕೊಟ್ಟಿರೋದ್ರಿಂದ ಮತ್ತೆ ಮೇಲೆ ಎದ್ದೇಳ್ತು. ಆ ಟೈಮ್ನಲ್ಲಿ ಇವರು ಧೈರ್ಯ ಮಾಡಿ ಹಾಕಿರೋದ್ರಿಂದ ಇವ್ರಿಗೆ ಪ್ರಾಫಿಟ್ ಆಗಿದೆ. ಸೊ ನೀವು ಮಾರ್ಕೆಟ್ ಬೀಳೋದು ನೋಡ್ಕೊಂಡು ಹೆದರ್ಕೊಂಡು ಓಡೋದ್ರೆ ಅದು ಪ್ರಾಫಿಟ್ ಆಗಲ್ಲ. ನೀವು ಧೈರ್ಯ ಮಾಡಿ ಮಾರ್ಕೆಟ್ ಬಿದ್ದಾಗ ಧೈರ್ಯ ಮಾಡಿ ಹಾಕಿದ್ರೆ ನಿಮಗೆ ಒಳ್ಳೆ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಮಾರ್ಕೆಟ್ ಬಿದ್ದಾಗ ಇನ್ವೆಸ್ಟ್ ಮಾಡಿ ಮತ್ತೆ ಬಿದ್ದರೆ ಆವ್ರೇಜಿಂಗ್ ಟೆಕ್ನಿಕ್ ಮಾಡ್ಬೋದು. ಆವ್ರೇಜಿಂಗ್ ಅಂದ್ರೆ ಇವಾಗ ನನ್ನ ಹತ್ರ 1 ಲಕ್ಷ ಇದೆ ಅಂದ್ರೆ ನಾನು 50,000 ಹಾಕಿರ್ತೀನಿ. ಅದು ಫಾರ್ ಎಕ್ಸಾಂಪಲ್ 1,000 ರೂಪೀಸ್ನಲ್ಲಿ ಒಂದು ಶೇರ್ ಟ್ರೇಡ್ ಆಗ್ತಾ ಇದೆ ಅಂದ್ರೆ ನಾನು 50,000 ಹಾಕ್ತೀನಿ. 1000 ಇಂದ 900ಗೆ ಬಂತು ಅಂದ್ರೆ ಮಿಕ್ಕಿರೋ 50,000 ಹಾಕ್ತೀನಿ. ಅವಾಗ ನಂದು ಆವ್ರೇಜ್ ಏನಾಯ್ತು? 1,900, 950ಗೆ ಬರುತ್ತೆ. ನನ್ನ ಬೈಯಿಂಗ್ ಪ್ರೈಸ್ ಕಡಿಮೆ ಆಯ್ತು, ಕ್ವಾಂಟಿಟಿನೂ ಜಾಸ್ತಿ ಆಯ್ತು. ಅಲ್ಲಿಂದ ಮತ್ತೆ ಮೇಲೆ ಹೋದ್ರೆ ನನಗೆ ಒಳ್ಳೆ ಪ್ರಾಫಿಟ್ ಇಮಿಡಿಯೇಟ್ ಆಗಿ ಬರುತ್ತೆ. ಅಷ್ಟು ಸೇರಿ ಒಳ್ಳೆ ಲಾಭ ಬಂತು. ಹೌದು ಹೌದು ವಾಪಸ್ ಹೋಗಲೇಬೇಕು. ಹೌದು, ಅದು ಆವ್ರೇಜಿಂಗ್ ಟೆಕ್ನಿಕ್ ಅಂತ. ಅದು ನಾವು ನಮ್ಮ ಸ್ಟೂಡೆಂಟ್ಸಿಗೆ ಹೇಳ್ಕೊಡ್ತೀವಿ. ಸೂಪರ್. ಸೊ ನೀವು ಶೇರ್ ಮಾರ್ಕೆಟ್ ಮೊನ್ನೆ ಸ್ವಲ್ಪ ಡೌನ್ ಆದಾಗ ನೀವು ದುಡ್ಡು ವಾಪಸ್ ತಗೊಂಡಿಲ್ಲ, ಹಾಕಿದ್ದೀನಿ ಜಾಸ್ತಿ ಹಾಕಿ. ಸೂಪರ್. ಹೌದು ಸರ್, ಧೈರ್ಯ ಮಾಡಿದ್ರೇನೆ ಪ್ರಾಫಿಟ್. ನಿಮಗೆ ಒಂದು ಫೇಮಸ್ ಕೋಟ್ ಇದೆ, ರಿಸ್ಕ್ ಹೇ ತೋ ಇಶ್ಕ್ ಹೇ ಅಂತ. ಸೊ ನೀವು ಸ್ಟಾಕ್ ಮಾರ್ಕೆಟಿಗೆ ಬಂದ್ರೆ ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ನಿಮಗೆ ಒಳ್ಳೆ ಪ್ರಾಫಿಟ್ ಬರಲ್ಲ. ಈಗ ಮೊನ್ನೆ ಏನು ಮಾರ್ಕೆಟ್ ಬಿದ್ದಾಗ ನಮ್ಮ ಭಾರತದಲ್ಲಿರೋ ಕಂಪನಿ ಆಸ್ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ಇಂಥ ಕಂಪನಿಯಲ್ಲಿ ನಾವು ದುಡ್ಡು ಹಾಕಿ ಆ ಕಂಪನಿನ ಸ್ಟ್ರೆಂಥನ್ ಮಾಡಿ ಆ ಸ್ಟಾಕ್ಸ್ನ ಸ್ಟ್ರೆಂಥನ್ ಮಾಡಿದಾಗ ನಮ್ಮ ಭಾರತದ್ದು ಎಕನಾಮಿ ಆಮೇಲೆ ನಮ್ಮದು ಸ್ಟಾಕ್ ಮಾರ್ಕೆಟ್ದೆಲ್ಲ ಉಳ್ಕೊಳ್ಳುತ್ತೆ. ಸೂಪರ್. ಸೊ ನಾವು ಇಂಡಿಯಾಗೆ ಬೆಂಬಲ ನಿಂತ್ಕೊಂಡಂಗಾಗುತ್ತೆ. ಇಂಡಿಯನ್ ಎಕಾನಮಿ, ನಮ್ಮ ಕಂಪನೀಸ್ನ ನಾವು ಸಪೋರ್ಟ್ ಮಾಡ್ಬೇಕಲ್ವಾ ಸರ್? ಆತ್ಮನಿರ್ಭರ್ ಭಾರತ್ ಅನ್ನೋದು ನಾವು ಈ ಥರ ಮಾಡ್ಬೋದು. ಕರೆಕ್ಟ್. ನನ್ನ ಹೆಸರು ತರುಣ್, ನಾನಿಲ್ಲೇ ಬ್ಯಾಂಗ್ಳೂರಲ್ಲಿರ್ತೀನಿ. ಇವಾಗ ರೀಸೆಂಟಾಗಿ ಕಾಲೇಜ್ ಗ್ರ್ಯಾಜುಯೇಟ್ ನಾನು. ಸೊ ಇಂಜಿನಿಯರಿಂಗ್ ಓಕೆ. ರೀಸೆಂಟ್ ಕಾಲೇಜ್ ಗ್ರ್ಯಾಜುಯೇಟ್ ನಾನು. ಇವಾಗ ವರ್ಕಿಂಗು, ಬಟ್ ಬಿಟ್ವೀನ್ ಕಾಲೇಜ್ ಆ್ಯಂಡ್ ವರ್ಕಿಂಗ್ ನನಗೆ ಸ್ವಲ್ಪ ಗ್ಯಾಪ್ ಪೀರಿಯಡ್ ಇತ್ತು. ಆ ಗ್ಯಾಪ್ ಪೀರಿಯಡಲ್ಲಿ ನಾನೇನು ಸ್ಟಾಕ್ ಮಾರ್ಕೆಟಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಮೊದಲೇ, ಬಟ್ ವಿದೌಟ್ ನಾಲೆಜ್ ಇನ್ವೆಸ್ಟ್ ಮಾಡಿಬಿಟ್ಟು ನಾನು ಸ್ವಲ್ಪ ಲಾಸ್ಗಳು ಇನ್ಕ್ವೈರ್ ಮಾಡಿಕೊಂಡೆ. ಸೊ ಅವಾಗ ಏನಾಯಿತು, ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿ ಆಯಿತು. ಬಟ್ ಈ ಜಾಗ ಟ್ರೇಡರ್ಸ್ ಅಕಾಡೆಮಿ ಗುರುಕುಲ್ ಅಕಾಡೆಮಿ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡ್ದ. ಅವ್ನ ಪೋರ್ಟ್ಫೋಲಿಯೋ ನೋಡ್ಬಿಟ್ಟು, ಅವ್ನ ಪ್ರಾಫಿಟ್ಸ್ ನೋಡ್ಬಿಟ್ಟು ನಾನು ಇಲ್ಲಿ ಬಂದು ಇನ್ಕ್ವೈರ್ ಮಾಡ್ಕೊಂಡೆ. ಜಾನ್ವರಿ ಜಾಯ್ನ್ ಆದೆ.
ಪ್ಲಸ್ ನಾನು ಇನಿಷಿಯಲಾಗಿ ಸ್ಮಾಲ್ ಅಮೌಂಟಲ್ಲಿ ಸ್ಟಾರ್ಟ್ ಮಾಡಿಕೊಂಡೆ. ಎಷ್ಟು ಕೇಳ್ಬೋದಾ? ಶುರು ಮಾಡಿ 50,000 ರುಪೀಸ್. 50,000. 50,000 ಇನಿಷಿಯಲ್ ಸ್ಮಾಲ್ ಅಮೌಂಟ್ ಸ್ಟಾರ್ಟ್ ಮಾಡಿಕೊಂಡೆ. ನನಗೆ ಒನ್ಸ್ ಸ್ವಲ್ಪ ಪ್ರಾಫಿಟ್ ಬರೋಕ್ಕೆ ಸ್ಟಾರ್ಟ್ ಆಗ ಮನೇಲಿ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಪೇರೆಂಟ್ಸು ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಸೊ ದೇ ಗೇಮ್ ಮಿ ಮನಿ. ಅವ್ರಿಗೆ ಮನಿ ಕೊಟ್ಟಂಗಮೇಲೆ ಇನಿಷಿಯಲ್ ಇನ್ಕ್ರೀಸ್ ಆಯಿತು ನನಗೆ. ನನ್ನ ಕ್ಯಾಪಿಟಲು ಬಂದು 6 lakh ರುಪೀಸು ಆ್ಯಂಡ್ ನನ್ನ ಪ್ರಾಫಿಟ್ಸ್ ಬಂದ್ಬಿಟ್ಟು 2,82,000 ರುಪೀಸು. ಓಕೆ, 6 ಲಕ್ಷ ಹಾಕಿದಿರಿ, 2.8 ಅರೌಂಡ್ ಪ್ರಾಫಿಟಲ್ಲಿ ಇದೆ. ರಿಟರ್ನ್ ಆಲ್ಮೋಸ್ಟ್ 45. ಸೊ ಟೋಟಲ್ ನಿಮ್ಮ ಈಗ ಕ್ಯಾಪಿಟಲ್ ಅರೌಂಡ್ 8 lakhs ಪ್ಲಸ್. ಎಸ್. ಎಷ್ಟು ತಿಂಗಳ ವ್ಯವಹಾರ ಇದು? ಎಷ್ಟು ದಿನಗಳ? ಇದು ಬಂದ್ಬಿಟ್ಟು ಜಾನ್ ಫೆಬ್ ಮಾರ್ಚ್ 4 months, ಅಪ್ರಾಕ್ಸ್ 3 months. 3 months. ಹೌದು. 3 months 6 lakhsಗೆ 2.8 3 ಅಂದರೆ ಆಲ್ಮೋಸ್ಟ್ 50%. 45%. ಹೌದು. ಸೂಪರ್, ವೆರಿ ನೈಸ್. ಏನು ನಿಮ್ಮ ಆ ಸೀಕ್ರೆಟ್ ಏನು? ಈಗ ನೀವು ಇಲ್ಲಿಗೆ ಬರೋಕ್ಕೆ ಮೊದಲು ಹಣ ಹಾಕಿ ಕಳ್ಕೊತಿದ್ರಿ ಅಥವಾ ಲಾಸಸ್ ಇದ್ರಿ, ಇಲ್ಲಿಗೆ ಬಂದಮೇಲೆ ಮುಂದಕ್ಕೆ ಸ್ವಲ್ಪ ಬೆಳೀತಾ ಹೋಯ್ತು ನಿಮ್ಮ ಹಣ. ಏನದು ಸೀಕ್ರೆಟು? ಅಲ್ಲಿ ಮಾಡ್ತಿದ್ದ ತಪ್ಪೇನೋ, ಇಲ್ಲಿ ಕಲ್ತದೇನು? ಇಲ್ಲಿ ಬಂದು ಕಲಿತೆ. ನಂಗೆ ಬೇಸಿಕ್ ಮೊದಲು ನಾಲೆಜ್ ಇರಲಿಲ್ಲ. ಸೊ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡ್ತಿದ್ದೆ ನಾನು. ಅದರಲ್ಲಿ ತುಂಬ ಲಾಸ್ ಇನ್ಕ್ವೈರ್ ಆಯಿತು. ಇಲ್ಲಿ ಬಂದಂಗೆ ಲೈಕ್ ನನಗೆ ಥಿಯರಿ ಹೇಳ್ಕೊಟ್ರು, ಪ್ಲಸ್ ಪ್ರಾಕ್ಟಿಕಲಿ ತೋರಿದ್ರು ಏನು ಹೆಂಗೆ ಮಾಡಬೇಕು ಅಂತ. ಇವ್ರ ಸಪೋರ್ಟ್ ತುಂಬ ಆಯಿತು. ಸೊ ನಂಗೆ ಸದ್ಯಕ್ಕೆ ಲಾಸ್ ಇನ್ಕ್ವೈರ್ ಆಗಿಲ್ಲ. ಪ್ಲಸ್ ಇವಾಗ ರೀಸೆಂಟಾಗಿ ಮಾರ್ಕೆಟ್ ಬಿಟ್ಟು ಅಂದರೆ ಆಗ ಬಿದ್ದಾಗೂ ಅಷ್ಟೊಂದು ಲಾಸ್ ಇನ್ಕ್ವೈರ್ ಆಗಿಲ್ಲ. ಇನ್ನೂ ಪ್ರಾಫಿಟಲ್ಲೇ ಐತೆ ನಂದು ಪೋರ್ಟ್ಫೋಲಿಯೋ. ಆ್ಯಂಡ್ ಇಲ್ಲಿ ತೋರಿಸ್ತಾ ಇರೋ ಸ್ಟಾಕ್ನ ದಯವಿಟ್ಟು ನಾವು ಯಾವುದೂ ಸಜೆಸ್ಟ್ ಮಾಡ್ತಿಲ್ಲ, ರೆಕಮೆಂಡ್ ಮಾಡ್ತಿಲ್ಲ, ನಿಮ್ಮ ಡಿಸ್ಕ್ರಿಪ್ಷನಿಗೆ ಬಿಟ್ಟಿದ್ದು. ನಾವು ಯಾವುದು ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ, ತೊಗೋಬಾರ್ದು ಅಂತ ಹೇಳ್ತಾ ಇಲ್ಲ. ಸೊ ಟೋಟಲ್ ಎಷ್ಟಿದೆ ಸರ್? 2.82 lakhs, 321 rupees. ವಾವ್, ಗುಡ್. ಫುಲ್ ಇನ್ನೂ ಡ್ರಾಪ್ ಆದರೆ ಮೈನಸ್ಸಿಗೆ ಬಂದರೆ ಏನು ಮಾಡ್ತೀರಾ? ಈಗ 2,82,000 ಪ್ಲಸ್ಸಲ್ಲಿ ಇದ್ದೀರಾ, ಗ್ರೀನಲ್ಲಿ ಇದ್ದೀರಾ. ವಾಟ್ ಇಫ್ ನಿಮ್ಮ 6 lakhs 2 lakhs ಆಗಿಬಿಟ್ರೆ ಆಗೋ ಚಾನ್ಸ್ ಇರುತ್ತಾ? ಇರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಪೇಷನ್ಸ್ ಇಕ್ಕೊಬೇಕು, ಪ್ಲಸ್ ಸ್ವಲ್ಪ ಕಾನ್ಫಿಡೆನ್ಸ್ ಇರಬೇಕು. ಇವ್ರು ಹೇಳಿದ ಆವ್ರೇಜಿಂಗ್ ಟೆಕ್ನಿಕ್ಕು. ಪೂರ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಲ್ಲ. ಲೈಕ್ ಡೌನ್ ಹೋದಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂದ್ಬಿಟ್ಟು ಇನ್ನೂ ಲೈಕ್ ನನ್ನ ರಿಮೈನಿಂಗ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ತೀನಿ. ಸೊ ನನ್ನ ಕ್ಯಾಪಿಟಲ್ ಇನ್ಕ್ರೀಸ್ ಮಾಡ್ಕೊಂಡು, ಲೈಕ್ ಆವ್ರೇಜ್ ಬೈಯಿಂಗ್ ಪ್ರೈಸ್ ಇರುತ್ತಲ್ವ ಅದನ್ನು ಕಮ್ಮಿ ಮಾಡಿಕೊಂಡು. ಸೊ ಅದು ಗೋಲ್ ಅದು. ಬಟ್ ತುಂಬ ಜನ ಹೇಳ್ತಾರೆ ಶೇರ್ ಮಾರ್ಕೆಟ್ ನಮ್ಮ ಸೈಂಟಿಫಿಕ್ ಅಲ್ಲ, ಇದೊಂದು ಒಂಥರ ಗ್ಯಾಮ್ಲಿಂಗ್ ಥರ ಗೇಮ್, ಇದು ನಮ್ಮ ಹಳೆ ಜೂಜೆಲ್ಲ ಐತಲ್ಲ ಆ ಥರ ಅಂತಾರೆ. ಸೊ ನಿಜನಾ? ಬಟ್ ನಾನು ಇನ್ವೆಸ್ಟ್ ಮಾಡಿರೋ ಕಂಪನಿ ಈಗ ಅಂದ್ರಲ್ವ ವೋಲ್ಟಾಸು, ಆಸ್ಟಲ್ಲು, ಲೈಕ್ ಡೈಲಿ ರಿಕ್ವೈರ್ಮೆಂಟ್ ಕಂಪನೀಸ್ ಬರುತ್ತೆ. ಸೊ ದೀಸ್ ಕಂಪನೀಸ್ ದೇ ನೆವರ್ ಗೋ ಡೌನ್ ಹೋದ್ರೂ ಫಾರ್ ಲಾಂಗ್ ಪೀರಿಯಡ್ ಇರಲ್ಲ, ಮೇಲೆ ಹೋಗುತ್ತೆ. ಬಿಕಾಸ್ ಬೇಸಿಕ್ ರಿಕ್ವೈರ್ಮೆಂಟ್ಸಿಂದ ಬಂದ್ಬಿಟ್ಟು ಇಂಥ ಕಂಪನಿಗಳು ಮಾಡೋ ಪ್ರಾಡಕ್ಟ್ಸು. ಸೊ ಅಫ್ಕೋರ್ಸ್ ಮೇಲೆ ಹೋಗುತ್ತೆ. ಬಟ್ ಜೂಜಲ್ಲ ಇದು? ಇಲ್ಲ, ಜೂಜಲ್ಲ. ನನ್ನ ಹೆಸರು ಅಕ್ಷಯ್ ಅಂತ. ನಾನಿಲ್ಲ ಬ್ಯಾಂಗ್ಳೂರಲ್ಲಿ ಇರೋದು. ಸೊ ಬೇಸಿಕಲಿ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ ಈಗ ರೀಸೆಂಟಾಗಿ. ಇನ್ನೂ ಯಾವುದೋ ಜಾಬ್ಗೇನೋ ಅಪ್ಲೈ ಮಾಡಿರಲಿಲ್ಲ. ಸೊ ನಮ್ಮ ಅಪ್ಪನ ಬಿಸ್ನೆಸ್ ಜೊತೆ ಐ ಯೂಸ್ ಟು ಗೋ ವಿತ್ ಬಟ್ ಬಿಸ್ನೆಸ್ಸು. ಅವರು ಯೂಸ್ ಕಾರ್ ಶೋರೂಮ್ ಇಟ್ಟಿದ್ದಾರೆ. ಯೂಸ್ ಕಾರ್ ಬ್ಯಾಂಗ್ಳೂರ್. ದಿನ ಯಾವ ಕಾರ್ ಬೇಕಾದ್ರೆ ತೊಗೊಂಡು ಹೋಗ್ಬೋದು, ಅದು ನಮ್ದಿದ್ರೆ ಮಾತ್ರ, ಬೇರೆಯವ್ರ ಜೊತೆ ತೊಗೊಳಕ್ಕೆ. ಸೊ ಅದನ್ನು ಇದು ಮಾಡ್ತಿದ್ದೆ. ಆಮೇಲೆ ಟ್ರೇಡಿಂಗಲ್ಲಿ ಇಂಟ್ರೆಸ್ಟ್ ಇತ್ತು. ನಮ್ಮ ಅಪ್ಪನೂ ಮುಂಚೆ ಟ್ರೇಡಿಂಗ್ ಮಾಡ್ತಿದ್ರು. ಈ ವಾಸ್ ಇಂಟು ಇನ್ವೆಸ್ಟ್ಮೆಂಟ್. ಬಟ್ ನನಗೂ ಅದ್ರ ಮೇಲೆ ಇಂಟ್ರೆಸ್ಟ್ ಇತ್ತು. ಹುಡುಕ್ತೆ ಕೆಲವು ಕಡೆ, ಇಲ್ಲಿ ಬಂದು ಜಾಯ್ನ್ ಆದೆ. ಆ್ಯಕ್ಚುಲಿ ಫಸ್ಟು ನಾನು ಕನ್ಸಿಸ್ಟೆಂಟ್ ಇರಲಿಲ್ಲ ಮಾರ್ಕೆಟಲ್ಲಿ. ಬರ್ತಿದ್ದೆ ಹೋಗ್ತಿದ್ದೆ. ಅಷ್ಟೊಂದು ಸೆಪ್ಟೆಂಬರಲ್ಲಿ ಜಾಯ್ನ್ ಆಗಿದ್ದೆ. ಬರ್ತಿದ್ದೆ ಹೋಗ್ತಿದ್ದೆ. ಅದು ಅಷ್ಟೊಂದು ಇನ್ವೆಸ್ಟ್ಮೆಂಟು ಮಾಡಿರಲಿಲ್ಲ, ಕನ್ಸಿಸ್ಟೆಂಟು ಇರಲಿಲ್ಲ. ಸೊ ಆಮೇಲೆ ಒಂದು ದಿವಸ ಅರ್ಥ ಆಯಿತು, ಲೈಕ್ ಇಫ್ ಯು ಆರ್ ಕನ್ಸಿಸ್ಟೆಂಟ್ ಇನ್ ದ ಮಾರ್ಕೆಟ್ ಆವಾಗಲೇ ದುಡ್ಡು ಮಾಡೋಕ್ಕಾಗೋದು ಅಂತ ಗೊತ್ತಾಯಿತು. ಸೊ ಸ್ವಲ್ಪ ದುಡ್ಡು ಹಾಕ್ತೆ. ಅದು ಒಂದೇ ರಿಟರ್ನ್ ಬಂತು ನಂಗೊಂದು ಸ್ವಲ್ಪ. ಆಮೇಲೆ ಇನ್ನೂ ಒಂಚೂರು ಕಾನ್ಫಿಡೆನ್ಸ್ ಬಂತು. ಸೊ ಮನೇಲಿ ಕೇಳಿದೆ, ಹೆಲ್ಪ್ ಮಾಡಿದೆ ಅಂತ. ಹಿಂಗಿದ್ರು ಮನೇಲಿ ಟ್ರೇಡಿಂಗ್ ಎಲ್ಲ ಗೊತ್ತಿತ್ತು. ಅವ್ರು ಇನ್ವೆಸ್ಟ್ ಮಾಡೋಕ್ಕೆ ಒಪ್ಕೊಂಡ್ರು. ಸೊ ಅವ್ರ ಹತ್ರ ಒಂಚೂರು ದುಡ್ಡು ಇಸ್ಕೊಂಡು ಮಾರ್ಕೆಟಲ್ಲಿ ಹಾಕಿ ಈಗ ಅರ್ನ್ ಮಾಡ್ತಿದ್ದೀನಿ. ಲೈಕ್ ನಾನು ನನ್ನ ಖರ್ಚು ನೋಡ್ಕೋಬೋದು ಅಷ್ಟೇ. ಏನೋ ಕನ್ಸಿಸ್ಟೆನ್ಸಿ ಅಂದ್ರಲ್ಲ, ಏನಂಗಂದ್ರೆ ಅರ್ಥ? ಕನ್ಸಿಸ್ಟೆನ್ಸಿ ಅಂದರೆ ಮಾರ್ಕೆಟಲ್ಲಿ ನಾವು ರೆಗ್ಯುಲರ್ ಆಗಿರಬೇಕು. ಲೈಕ್ ಒಂದು ದಿವಸ ಮಾಡೋದು, ಇನ್ನೊಂದು ದಿವಸ ಮಾಡದೇ ಇರೋದು, ಮಾರ್ಕೆಟ್ನ ಗೋತ್ರು ಮಾಡ್ಕೊತಿರ್ಬೇಕು, ಅವೆಲ್ಲ ಇರೋದು ಕನ್ಸಿಸ್ಟೆನ್ಸಿ. ಓಕೆ. ಬಟ್ ಏನಾಗುತ್ತೆ ಈಗ, ನಾನು ಫಾರ್ ಎಕ್ಸಾಂಪಲ್ ಎಲ್ಲೋ ಯಾವುದೋ ಒಂದು ಒಳ್ಳೆ ಕಂಪ್ನಿ ಹುಡುಕಿ ಒಂದಷ್ಟು ದುಡ್ಡು ಹಾಕಿ ಶೇರ್ಸಲ್ಲಿ ಬಿಟ್ಬಿಡೋಕ್ಕಾಗಲ್ಲ. ಅದು ಇನ್ವೆಸ್ಟ್ಮೆಂಟಿಗೆ ಬಂದ್ಬಿಡುತ್ತೆ. ಡೆಲಿವರಿ ಶೇರ್ಸ್ ಅದು ಇನ್ವೆಸ್ಟ್ಮೆಂಟಿಗೆ. ಇದಂದರೆ ನಾವು ಲಿಮಿಟೆಡ್ ಟೈಮಲ್ಲಿ ತೊಗೊಂಡು ದುಡ್ಡು ಹಾಕಿ ತಕ್ಕೋಬೇಕು. ಸೊ ಇದು ಟ್ರೇಡಿಂಗ್ ಇದು? ಹಾಂ, ಇದು ಟ್ರೇಡಿಂಗು. ಓಕೆ. ಸೊ ಇಲ್ಲೇನಂದರೆ ನಮಗೆ ಇನ್ವೆಸ್ಟ್ಮೆಂಟ್ ಹೇಳ್ಕೊಡ್ತಾರೆ, ಟ್ರೇಡಿಂಗ್ ಹೇಳ್ಕೊಡ್ತಾರೆ. ಇನ್ವೆಸ್ಟ್ಮೆಂಟ್ ಇಸ್ ಫಾರ್ ಲಾಂಗ್ ಟರ್ಮ್. ಟ್ರೇಡಿಂಗ್ ಏನಂದರೆ ನಾವು ಲಿಮಿಟೆಡ್ ಟೈಮಲ್ಲಿ ಹಾಕ್ಬಿಟ್ಟು ಲಿಮಿಟೆಡ್ ತಕ್ಕೊಳ್ಳೋದು ಬೇಗ. ಅದು ಬಂದು ಇದು ಆ ಥರ ಇದೆ. ಸೊ ತೋರಿಸ್ಬೋದಾ ಏನಿದೆ ನಿಮ್ಮದಲ್ಲಿ ಅಂತ? ಒಂದು ನಿಮಿಷ. ಫಸ್ಟು ನಾನು ಹಾಕಿದ್ದು ಅರೌಂಡ್ 3 lakhs ಆಗ್ತೆ. ಅದರಲ್ಲಿ ಪ್ರಾಫಿಟ್ ಬಂದಿದ್ದು 1,16,000. ಸೆಪ್ಟೆಂಬರಲ್ಲಿ ಜಾಯ್ನ್ ಆಗಿದ್ದೆ. 3 ಲಕ್ಷ ಹಾಕಿದ್ದಕ್ಕೆ 1,16,000 ಬಂದಿದೆ. ಅಂದರೆ ಹತ್ತತ್ರ 40% ಆಗಿ. ಹೌದು. ಎಷ್ಟು ತಿಂಗಳಲ್ಲಿ? ಸೆಪ್ಟೆಂಬರಲ್ಲಿ ಲೆಕ್ಕ ಇಟ್ಕೊಳಕ್ಕಾಗಲ್ಲ. ಆಮೇಲೆ ಲೈಕ್ ಡಿಸೆಂಬರಿಂದ ಅಂದ್ಕೊಳ್ಳಿ. ಓಕೆ, ಸೂಪರ್. ಈ ಶೇರ್ಸ್ ಎಲ್ಲ ಇವ್ರು ಹೇಳ್ಕೊಟ್ಟು ಹಾಕ್ಸಿದ್ರೆ ನೀವೇ ಹುಡುಕಿದ್ರಾ? ಇಲ್ಲ, ಮ್ಯಾಮ್ ಹೇಳ್ತಾರೆ, ನಾವು ರಿಸರ್ಚ್ ಮಾಡಬೇಕು. ಬಟ್
ಅವ್ರ ಬರೀ ಸಜೆಸ್ಟ್ ಮಾಡ್ತಾರೆ ನಮಗೆ ಹಿಂಗೆ ಹಾಕೋಬೋದು ಅಂತ, ಬಟ್ ವಿ ಕೆನಾಟ್ ರಿಲೇ ಅಂತಂಬಲ್ವಾ. ಸೊ ನಾನು ರಿಸರ್ಚ್ ಮಾಡಿದೆ, ಓಕೆ ಅನ್ನಿಸ್ತು, ಅದಕ್ಕೆ ಮಾಡಿ. ನಾವು ಅವ್ರ ಹತ್ರನೇ ಮಾಡಿಸ್ತೀವಿ. ಅಂದರೆ ನಾವು ಹೇಳ್ತೀವಿ ಸ್ಮಾಲ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್ನಲ್ಲಿ ಜಾಸ್ತಿ ಜಾಸ್ತಿ ಶೇರ್ಸ್ನ ಬೈ ಮಾಡಬೇಡಿ ಅಂತ. ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ನಲ್ಲಿ ನಾವು ಅಷ್ಟೊಂದು ಹಣ ಹಾಕ್ಬಾರ್ದು. ಅಂದರೆ ಚಿಕ್ಕ ಪುಟ್ಟ ಕಂಪ್ನೀಸು ಇವಾಗ ಎಷ್ಟೊಂದು ಜನ 5 ರೂಪಾಯಿ 10 ರೂಪಾಯಿ ಇದೆ, ಕಡಿಮೆ ಇದೆ, ಜಾಸ್ತಿ ಕ್ವಾಂಟಿಟಿ ಬರುತ್ತೆ ಅಂತ ಅದನ್ನು ತೊಗೊಂಡ್ಬಿಡ್ತಾರೆ. ಆದರೆ ಅದು ರಿಸ್ಕ್ ಜಾಸ್ತಿ ಇರುತ್ತೆ. ಇನ್ ಕೇಸ್ ಮಾರ್ಕೆಟ್ ಬಿತ್ತು ಅಂದರೆ ನೀವು ದೊಡ್ಡ ದೊಡ್ಡ ಕಂಪ್ನೀಸ್ನ ಅಲ್ಲಾಡ್ಸೋಕ್ಕಾಗಲ್ಲ. ಚಿಕ್ಕ ಪುಟ್ಟ ಕಂಪ್ನಿ ಅಂದರೆ ಮುಳುಗೋಗುತ್ತೆ, ರಿಸ್ಕ್ ಜಾಸ್ತಿ, ವಾಶ್ಔಟ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಹಾಗೆ ಆಗುತ್ತೆ ಅಂತ ಅಲ್ಲ, ಆಗ ಚಾನ್ಸಸ್ಸು ಇರುತ್ತೆ. ಆ ರಿಸ್ಕ್ನ ನಾವು ಯಾರಿಗೂ ತಗೊಳ್ಳಿ ಅಂತ ಹೇಳಲ್ಲ. ಸೊ ಅದಕ್ಕೆ ನಾವು ನಿಫ್ಟಿನಲ್ಲಿ ಅಥವಾ NSE FO ಅಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇರೋ ಸ್ಟಾಕಿಗೆ ಮಾತ್ರ ಇನ್ವೆಸ್ಟ್ ಮಾಡಿ ಅಂತಲೇ ಹೇಳ್ತೀವಿ. ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಎಲ್ಲ ಚಿಕ್ಕ ಪುಟ್ಟ ಸ್ಟಾಕಿಗೂ ಕೊಡಲ್ಲ NSE ಅವರು, ಒಳ್ಳೆ ಸ್ಟಾಕ್ಸಿಗೆ ಮಾತ್ರ ಕೊಡೋದು. ಸೊ ನಾವು ಆ ಲಿಸ್ಟ್ನ ನೋಡಿಕೊಂಡು ಅಂಥ ಕಂಪ್ನೀಸ್ನ ಚೂಸ್ ಮಾಡಿ. ನಾವು ಏನೇ ವೆಬ್ಸೈಟ್ನಲ್ಲಿ ಹೆಂಗೆ ಹುಡ್ಕೋದು ಹೇಳ್ಕೊಟ್ರು ಫಿಲ್ಟರ್ ಆ್ಯಡ್ ಮಾಡ್ಕೊಳ್ಳಿ, NSE FO ಅದೇ ಫಿಲ್ಟರ್ನಲ್ಲೇ ನೋಡಿ ಅಂತಲೇ ಹೇಳೋದು. ಸೊ ಒಳ್ಳೆ ಕಂಪ್ನೀಸ್ ಮಾತ್ರ ತೋರಿಸುತ್ತೆ. ಸೊ ಯಾವ ಕಂಪನಿ NSE ಅವರು ಆಪ್ಷನ್ ಕೊಟ್ಟಿದ್ದಾರಲ್ಲ, ಹೌದು, ಅವು ಯು ಥಿಂಕ್ ಇಟ್ಸ್ ಬೆಟರ್? ಎಸ್, ಇಟ್ ಇಸ್ ಸೇಫರ್. ಎಸ್, ಬಟ್ ಅವುಗಳಲ್ಲೂ ಏನೋ ಸಮಸ್ಯೆ ಆಗೋ ಚಾನ್ಸ್ ಅವಾಗ ಎಲ್ಲ ಕಂಪ್ನೀಸ್ನಲ್ಲೂ ಹೌದು. ಓಕೆ. ಸೊ ಅಲ್ಲೂ ಕೂಡ ರಿಸರ್ಚ್ ಎಲ್ಲ ಮಾಡಿ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ನೋಡಿ ಕಂಪ್ಲೀಟ್ ಅನಾಲಿಸಿಸ್ ಮಾಡಿ ಅವ್ರಿಗೆ ಇನ್ವೆಸ್ಟ್ ಮಾಡಿ ಅಂತಾನೆ ನಾವು ಹೇಳಿದ್ದು. ಸೊ ಸರ್ ಕೂಡ ಹಾಗೆ ಇನ್ವೆಸ್ಟ್ ಮಾಡಿ ಅವ್ರು ಒಳ್ಳೆ ಪ್ರಾಫಿಟ್ ಮಾಡಿದ್ದಾರೆ. ಕನ್ಸಿಸ್ಟೆಂಟ್ ಆಗಿರಬೇಕು ಅಂತ. ಸೊ ವಾಟ್ ಇಸ್ ದಟ್? ಕನ್ಸಿಸ್ಟೆಂಟ್ ಆಗಿರಬೇಕು ಅಂದರೆ ಇವಾಗ ಯಾರೋ ಹೊಸದಾಗಿ ಬರ್ತಾರೆ, ಅವ್ರ ಫ್ರೆಂಡ್ ಆಪ್ಷನ್ ಬೈಯಿಂಗ್ ಮಾಡಿ ಅಂತ ಹೇಳ್ಕೊಡ್ತಾರೆ. ಆಪ್ಷನ್ ಬೈಯಿಂಗ್ ತುಂಬ ರಿಸ್ಕಿ. ಇನ್ ಕೇಸ್ ಅವ್ರು ಯಾರೋ ಬೇರೆ ಎಲ್ಲೋ ಕಲ್ತು ಅಥವಾ ಇಂಟರ್ನೆಟ್ನಲ್ಲಿ ನೋಡಿ ರಿಸ್ಕ್ ಇರೋ ಅಂಥದ್ದನ್ನ ಹೇಳ್ಕೊಟ್ಟಿರ್ತಾರೆ, ಎಷ್ಟೊಂದು ಜನ ಹಾಗೆ ಲಾಸ್ ಮಾಡ್ಕೊತಾರೆ. ಬಟ್ ನಮ್ಮಲ್ಲಿ ಬಂದು ಕಲ್ತು ನಾವು ಹೇಳ್ಕೊಡ್ತೀವಿ ಕನ್ಸಿಸ್ಟೆಂಟಾಗಿ ಮಾಡಿ. ಅಂದರೆ ಇವಾಗ ನೀವು ಸ್ಟ್ರಿಕ್ಟಾಗಿ ಸ್ಟಾಪ್ ಲಾಸ್ ಮೇಂಟೈನ್ ಮಾಡಬೇಕು. ನೀವೇನೇ ಟ್ರೇಡ್ ತೊಗೊಂಡ್ರು ಸ್ಟಾಪ್ ಲಾಸ್ ಮೇಂಟೈನ್ ಮಾಡಬೇಕು. ಅದು ಒಂಥರ ನಿಮಗೆ ಇನ್ಶೂರೆನ್ಸ್ ಥರ ನಿಮಗೆ ಕಾಪಾಡುತ್ತೆ. ಆ ಸ್ಟಾಪ್ ಲಾಸ್ನ ಇಟ್ಕೊಂಡೇ ಟ್ರೇಡ್ ಮಾಡಬೇಕು. ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಮ್ಯಾಚ್ ಮಾಡ್ಕೊಬೇಕು. ಇವಾಗ ನಾನು 1% ರಿಸ್ಕ್ ಇಟ್ಕೊತಾ ಇದ್ದೀನಿ ಅಂದರೆ 1.5 to 2% ನಾನು ರಿವಾರ್ಡು ಇಟ್ಕೊಬೇಕು. ಅದನ್ನೆಲ್ಲ ನೋಡಿಕೊಂಡೇ ಮಾಡಬೇಕು. ಆಮೇಲೆ ಶಾರ್ಟ್ ಟರ್ಮ್ ಕೂಡ ಇಂಟ್ರಾಡೇ ಮಾಡಿದ್ರೆ ಸ್ಲೈಟ್ ರಿಸ್ಕ್ ಇರುತ್ತೆ. ಸೊ ನಾವು ಶಾರ್ಟ್ ಟರ್ಮ್ನ ಮಾಡಿ ಅಂತ ಹೇಳ್ತೀವಿ. ಶಾರ್ಟ್ ಟರ್ಮ್ ಅಂದರೆ 1 or 2 months ಅಥವಾ 3 months ಹೋಲ್ಡ್ ಮಾಡಿ ಆರಾಮಾಗಿ ಮಾರ್ಕೆಟ್ ಕೆಳಗಡೆ ಬಿದ್ದಾಗ ಇನ್ವೆಸ್ಟ್ ಮಾಡಿ. ಒಂಚೂರು ಮೇಲೆ ಹೋದ್ರೆ ಒಳ್ಳೆ ಪ್ರಾಫಿಟ್ ಬರುತ್ತೆ, ಅವಾಗ ನೋಡಿ ಬುಕ್ ಮಾಡ್ಕೊಬೋದು. ಕನ್ಸಿಸ್ಟೆಂಟಾಗಿ ಮಾಡಬೇಕು. ಇವಾಗ ನಾವು 1-2 ತಿಂಗಳು ಬಂದು ಕಲಿತು ಬಿಟ್ಬಿಟ್ರೆ ನಾಲೆಡ್ಜ್ ಹಂಗೆ ಹೊರಟೋಗುತ್ತೆ. ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಇನ್ನೂ ಇನ್ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ಕಲ್ತ್ಕೊಬೇಕು. ಎಷ್ಟು ತಿಂಗಳಿಂದ ಕಲಿತಾ ಇದ್ದೀರಾ ಸರ್ ನೀವು? 6-7 months ಆಗಿದೆ. ಸೆಪ್ಟೆಂಬರ್ ಅಂದರೆ ಆಲ್ಮೋಸ್ಟ್ 7 months ಆಗಿದೆ. ಬಂದು ಹೋಗ್ತಿದ್ರಿ? ಹಾಂ. ಎಷ್ಟು ತಿಂಗಳ ಕೋರ್ಸು ಅಂದ್ರೆ ಅದು ಆ್ಯಕ್ಚುಲಿ 3 days ಕೋರ್ಸು. ಬಟ್ ಅವ್ರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಂಗೆ ಡೌಟ್ ಇದ್ದಾಗ ಬರ್ತೀನಿ, ಹೇಳ್ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಓಕೆ. ಸೊ ನೀವು ಇದನ್ನ ನಿಮ್ಮ ಮನೆ ಥರ ಮಾಡ್ಕೊಂಡ್ಬಿಟ್ಟಿದ್ದೀರಿ? ಆರಾಮಾಗಲ್ಲ, ದೇ ಹೆಲ್ಪ್ ಲಾಟ್. ಏನೋ ಡೌಟ್ ಇದನ್ನು ಬಂದು ಹೇಳ್ತಾರೆ. ಸ್ಟೂಡೆಂಟ್ಸ್ ಕಲ್ತು ಆಚೆ ಹೋಗಲ್ಲ, ಜೊತೆಗೆ ಒಂದು ರ್ಯಾಪ್ ಕೊಡ್ತಾರೆ. ಅವ್ರಿಗೆ ಏನೇ ಡೌಟ್ ಇದ್ರೂ ನಾವು ಕ್ಲಾರಿಫೈ ಮಾಡ್ತೀವಿ ಸರ್. ಅವ್ರಿಗೆ ಏನೇ ಡೌಟ್ ಇದ್ರೂ ಅವ್ರು ಇಲ್ಲೇ ಬಂದು ಕ್ಲಾರಿಫೈ ಮಾಡ್ಕೊಬೋದು. ವೆರಿ ನೈಸ್, ಗುಡ್ ಸರ್. ನೀವು ಹೊಸದಾಗಿ ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಬೇಕು ಅಂದ್ರೆ ನಮ್ಮಲ್ಲಿ ಒಂದು ಆಪರ್ಚುನಿಟಿ ಇದೆ. ಸೊ ನಾವು ಪ್ರತಿ ಭಾನುವಾರ 11ರಿಂದ ಫ್ರೀ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತೀವಿ. ಸೊ ನೀವು ಕೂಡ ಇಂಟ್ರೆಸ್ಟೆಡ್ ಇದ್ರೆ ಈ ವರ್ಕ್ಶಾಪ್ನ ಅಟೆಂಡ್ ಮಾಡ್ಬೋದು. ಫರ್ದರ್ ಡೀಟೇಲ್ಸ್ಗಾಗಿ ಈ ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ.